ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ತುಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಧರ್ಮ ಸೂಕ್ಷ್ಮತೆ ಇರುವಂಥ ಕ್ಷೇತ್ರ. ಅಂಜನಾದ್ರಿ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿ ಸ್ವಲ್ಪ ಧರ್ಮ ಸೂಕ್ಷ್ಮತೆ ಇರುವಂಥ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ಸು ಸೋಲು ಅನುಭವಿಸಿದೆ. ಆದರೂ ಸಹ ಕಾಂಗ್ರೆಸ್ಸಿನಲ್ಲಿ ಈಗ ಭಿನ್ನಮತ ಸ್ಫೋಟವಾಗಿದೆ. ಏನು 2004 ಮತ್ತು 2013ರಲ್ಲಿ JDSನಿಂದ ಸ್ಪರ್ಧಿಸಿ ಮಾಜಿ ಸಚಿವರಾಗಿದ್ದರಂಥ ಮತ್ತು ಶಾಸಕರಾಗಿರುವಂಥ ಇಕ್ಬಾಲ್ ಅನ್ಸಾರಿ ಅವರು ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ಅವರು 2018ರಲ್ಲೂ ಸಹ ಸೋಲನ್ನು ಅನುಭವಿಸಿದರು ಮತ್ತು 2008ರಲ್ಲಿಯೂ ಸಹ ಸೋಲನ್ನು ಅನುಭವಿಸಿದರು. ಈ ಸೋಲಿನ ನಂತರ ಈಗ ಇಕ್ಬಾಲ್ ಅನ್ಸಾರಿ ಮತ್ತು ಅಲ್ಲಿರುವ ಕಾರ್ಯಕರ್ತರ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯ ಮುಂದುವರೆದಿದೆ. ಈ ಮಧ್ಯೆ ಈ ಭಿನ್ನಾಭಿಪ್ರಾಯ ಮಧ್ಯೆಗೆ ಹಿಟ್ನಾಳ್ ಬ್ರದರ್ಸ್ಗಳು ಸಹ ಈಗ ಅದರಲ್ಲಿ ಎಂಟ್ರಿಯಾಗಿದ್ದು ಕಂಡು ಬರ್ತಾ ಇದೆ. ಸಂಸದರಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಕಳೆದ ಬಾರಿಯೂ ಸಹ ಅವರು ಗಂಗಾವತಿಗೆ ಟಿಕೆಟಿಗಾಗಿ ಪ್ರಯತ್ನಿಸಿದರು ಅನ್ನುವಂಥ ವದಂತಿ ಇತ್ತು. ಆದರೆ ಅನಿವಾರ್ಯವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ಕೊಟ್ಟರು. ಆದರೆ ಅವರು ಸೋಲನ್ನು ಅನುಭವಿಸಿದರು. ಆ ಸಂದರ್ಭದಲ್ಲಿಂದಲೇ ಹಿಡಿದು ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಸಹ ಸ್ಥಳೀಯ ಮುಖಂಡರಿಗೂ ಮತ್ತು ಇಕ್ಬಾಲ್ ಅನ್ಸಾರಿ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಮುಂದುವರೆದಿದೆ ಮತ್ತು ಅದಕ್ಕೆ ಹಿಟ್ನಾಳ್ ಸಹೋದರರು ಸಹ ಅವರ ವಿರುದ್ಧ ಒಂದು ಭಿನ್ನಾಭಿಪ್ರಾಯ ಕಂಡು ಬರ್ತಾ ಇದೆ. ಈ ಮಧ್ಯೆ ಏನು ಈಗ SIR ವಿರುದ್ಧ KPCCಯಿಂದ ಬೂತ್ ಮಟ್ಟದಲ್ಲಿರುವಂಥ ಮುಖಂಡರುಗಳನ್ನು BL1 ಅಂತಂದು ನೇಮಕ ಮಾಡಿದ್ದಾರೆ. ಕೊಪ್ಪಳದ ವಿಧಾನಸಭಾ ಕ್ಷೇತ್ರಗಳ 5 ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಅಂಬ್ರೇಗೌಡ ಬಯ್ಯಾಪುರ ಆಗಿರ್ಬೋದು, ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು ಮತ್ತು ಶಿವರಾಜ್ ತಂಗಡಿಗರನ್ನು ನೇಮಕ ಮಾಡಿದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರನ್ನು ನೇಮಕ ಮಾಡಿದ್ದು ಈಗ ತೀವ್ರ ಚರ್ಚೆ ಆಗ್ತಾಯಿದೆ. ಒಂದು ಹಂತದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಮತ್ತೆ JDSಗೆ ಹೋಗ್ತಾರಾ ಅನ್ನುವಂಥ ವದಂತಿ ಇದೆ. ಆದರೆ ಅದಕ್ಕೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಬಹುತೇಕ ಅವರ ಬೆಂಬಲಿಗರು ಸಹ ಇದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಈ ಕುರಿತು ಮಾತನಾಡಿರುವಂಥ ಸ್ಪಷ್ಟನೆ ನೀಡಿರುವಂಥ ರಾಜಶೇಖರ್ ಹಿಟ್ನಾಳ್ ಹೇಳೋದು, ಇಲ್ಲ ನನಗೆ ಜವಾಬ್ದಾರಿ ವಹಿಸಿದರೆ ನಾನು ಜವಾಬ್ದಾರಿ ಕೊಟ್ಟರೂ ಮಾಡ್ತಿದ್ದೆ, ಕೊಡದೇ ಇದ್ರ ಮೇಲೆ, ಯಾಕಂದರೆ ನಾನು ಲೋಕಸಭಾ ಸದಸ್ಯ, ಆ ಕಾರಣಕ್ಕಾಗಿ ಮಾಡಿದ್ದೇನೆ ಮತ್ತು ನನ್ನಿಂದ ಏನಾದರೂ ಆಡಳಿತಕ್ಕೆ ತೆಗೆದಿದ್ದರೆ ಹಿರಿಯರಿದ್ದಾರೆ, HR ಶ್ರೀನಾಥ್ ಆಗಿರ್ಬೋದು ಮತ್ತು ಇಕ್ಬಾಲ್ ಅನ್ಸಾರಿ ಅವರ ಸಲಹೆಯನ್ನು ಪಡಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಎಲ್ಲವನ್ನೂ ಹೈಕಮಾಂಡ್ ವಹಿಸಿಕೊಂಡು ರಾಜ್ಯ KPCC ವಹಿಸಿಕೊಂಡಿರೋ ಜವಾಬ್ದಾರಿನ ನಿರ್ವಹಿಸ್ತಿದ್ದೇನೆ ಅನ್ನೋದು ಒಂದು ಮಾತು. ಸಂಘಟನೆ ವಿಷಯದಲ್ಲಿ ತಡ ಅದಕ್ಕೆ ಅವರು ಸ್ವಲ್ಪ ಅನ್ಸಾರಿ ಸಾಹೇಬರು ವೈಯಕ್ತಿಕ ವಿಚಾರದಲ್ಲಿ ತಮ್ಮ ಪರ್ಸನಲ್ ಕೆಲಸದಲ್ಲಿ ಬ್ಯುಸಿ ಇರ್ಬೋದು, ಲೇಟ್ ಆಗಿದ್ದಕ್ಕೆ ಅದಕ್ಕೆ ನೀವು ಕೂಡ ಅವ್ರ ಕೈ ಜೋಡಿಸಿ ಮಾಡ್ರಿ ಅಂತ ನನಗೆ ಅವ್ರು ಏನಾರ ಈಗ ಯಾಕೆ ಮಾಡಿದ್ದೀನಿ ತಪ್ಪು ಅಂತ ನಿಮ್ಗೆ ಹೇಳ್ಯಾರನು? ಚರ್ಚೆ 100 ಆಗುತ್ತಾ? ಏನಾರಿ ಅನ್ಸಾರಿ ಅವರು ಯಾವ್ದಾದ್ರು ಮಾಧ್ಯಮಕ್ಕೆ ಇದನ್ನ ಮಾಡಿದ ತಪ್ಪು, ಇವ್ರನ್ನ ಯಾಕೆ ಮಾಡಿದ್ರ ಕ್ವಶನ್ ಮಾಡ್ಯಾರನ್ನ? ಇನ್ನೊಂದು ಯಾವುದು ಹಂಗಿದ್ರೆ ಅನ್ಸಾರಿ ಸಾಹೇಬ್ರ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ಅವ್ರು ಏನು ಅಂತ ಕೇಳ್ಕೊಂಡು ನಿಮ್ಗೆ ಉತ್ತರ ಕೊಡ್ತೀನಿ. ಮತ್ತು ಇದೇ ಕುರಿತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಂಬ್ರೇಗೌಡ ಬಯ್ಯಾಪುರ ಹೇಳೋದು, ಇಕ್ಬಾಲ್ ಅನ್ಸಾರಿ ಅವರು ಇತ್ತೀಚೆಗೆ ಪಕ್ಷದ ಸಂಘಟನೆಯಲ್ಲಿ ಬಂದಿಲ್ಲ ಮತ್ತು ವೈಯಕ್ತಿಕ ಕಾರಣಕ್ಕಾಗಿ ಅವರು ಈ ಸದ್ಯಕ್ಕೆ ವೈಯಕ್ತಿಕ ಕೆಲಸದಿಂದಲೇ ಈ ಜವಾಬ್ದಾರಿನ ವಹಿಸ್ಕೊಳ್ಳದೇ ಇರುವ ಕಾರಣಕ್ಕಾಗಿ ಅವರನ್ನು ಬಿಟ್ಟು ಈಗ ಸಂಸದರ ನೇಮಕ ಮಾಡ್ತಾರೆ. ಮತ್ತು ಈ ಕುರಿತು KPCC ಅವರೊಂದಿಗೆ ಮಾತಾಡಿದರೆ ನಾನು ಸಹ ಒಂದು ಭೇಟಿ ಆದಾಗ ಈ ಕುರಿತು ಮಾತನಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ಸ್ವಲ್ಪ ಹೊಂದಾಣಿಕೆ ಕಡಿಮೆಯಾಗಿದ್ದರಿಂದ ಇದು ಸ್ವಲ್ಪ ಸಮಸ್ಯೆಗಳಿದ್ದವು. ಇದನ್ನು ನಾನು ಜಿಲ್ಲಾಧ್ಯಕ್ಷನಾಗಿ ಎಲ್ಲರೊಡನೆ ಚರ್ಚೆ ಮಾಡಿ ಅನ್ಸಾರಿ ಅವ್ರ ಜೊತೆ 3-4 ಬಾರಿ ಫೋನ್ನಲ್ಲಿ, ಅವರಿಲ್ಲಿ ನನಗೆ ಸಿಕ್ಕಿಲ್ಲ, ಫೋನ್ನಲ್ಲಿ ಮಾತನಾಡಿ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗಬೇಕು, ಕ್ಷೇತ್ರದ ಕೆಲಸ ಅಂದರೆ ಪಕ್ಷದ ಕೆಲಸ. ಈಗ BLA 2 ನಮಗೆ ಬೇಕಾಗಿರ್ತಕ್ಕಂಥ BLA 1 ಯಾರು ಇರ್ತಾರೆ ಅವರು ಆ ಬೂತಿನ ಏಜೆಂಟನ್ನು ತಯಾರು ಮಾಡಬೇಕಾದ್ರೆ ಒಂದು ಸರಿಯಾದ ವ್ಯಕ್ತಿ ಇರಬೇಕು ಅನ್ನೋದ್ರ ಮೇಲೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು
ಸರ್ಕಾರಕ್ಕೂ ಕೂಡ ಒಂದು ಕಾಪಿ ಕೊಡಬೇಕಾಗತ್ತೆ ತಹಸೀಲ್ದಾರರಿಗೆ, ಯಾರನ್ನ BLA 2 ಮಾಡಿದ್ದೀವಿ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಅಧ್ಯಕ್ಷನಾಗಿ ಎಲ್ಲ ಕ್ಷೇತ್ರದ ಮುಖಂಡರಿಗೆ, BLA 1 ಇದ್ದವರಿಗೆ ಮತ್ತು ಎಲ್ಲ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಕೊಟ್ಟಾಗ ಅನ್ಸಾರಿ ಅವರಿಗೆ ನಾನು ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡೆ. ಏನಂದರೆ, ನೀವು ವಾರದಲ್ಲಿ 2 ದಿವಸ ಆದರೂ ಬಂದು ಇಲ್ಲಿ ಕೆಲಸ ನಿರ್ವಹಿಸಿ, ಅಂದರೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇಲ್ಲಾಂದ್ರೆ ಪಕ್ಷದ ಕಾರ್ಯಗಳು ನಿಂತು ಬಿಡ್ತಾವ. ಈಗ ಪಕ್ಷದ ಕೆಲಸ ಇಂಪಾರ್ಟೆಂಟ್ ಐತೆ, ಮತ್ತು ಪಕ್ಷದ ಕೆಲಸ ಮುಗಿದ ಮೇಲೆ ಹೋಗ್ರಿ ಅಂತಲೂ ಕೂಡ ಹೇಳಿದೆ ಅವರಿಗೆ. ಅವರು ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ನಾ ಮುಂದೆ ಬರ್ತೀನಿ ಅಂತ ಹೇಳಿ ಅವರು ಯಾವ ಪಕ್ಷದ ಕೆಲಸಗಳಿಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಮತ್ತು ಇದಕ್ಕೆ ಒಂದಿಷ್ಟು ತುಪ್ಪ ಸುರಿಯುವಂತೆ ಏನು ಈಗ ಹಾಲಿ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿಯವರು ಈ ಹಿಂದಿಯೂ ಸಹ ಏನು ರಾಜಶೇಖರ್ ಹಿಟ್ನಾಳ್ ಸಹ ಪ್ರಯತ್ನ ಪಟ್ಟಿದ್ದರು, ಅದು ಸಫಲ ಆಗಲಿಲ್ಲ. ಜೊತೆಗೆ ಏನು ಕಳೆದ ವರ್ಷ ಅವರ ಗಣಿ ಅಕ್ರಮದಲ್ಲಿ ಅವರು ಜೈಲು ಸೇರಿದಾಗ ಉಪಚುನಾವಣೆ ಆಗ್ತಾಯಿದೆ ಅನ್ನೋ ಸಂದರ್ಭದಲ್ಲಿ ಅವರು ಆಗಲೂ ಸಹ ಸಚಿವರನ್ನು ಕರೆದು ರಾಜಶೇಖರ್ ಹಿಟ್ನಾಳ್ ಚುನಾವಣೆಗೆ ಸಿದ್ಧತೆ ನಡೆಸಿದ್ರು ಅನ್ನುವಂಥ ಮಾತಿದೆ. ಮೇ 6ನೇ ತಾರೀಕು ನನ್ನ ವಿಷಯದಲ್ಲಿ ಕೋರ್ಟಲ್ಲಿ ಸಮಸ್ಯೆ ಆಗಿ ಒಂದು ತಿಂಗಳ ಕಾಲ ನಾನೇನು ಒಳಗಡೆ ಹೋಗಿ ಬರೋದ್ರೊಳಗಡೆ ಇಲ್ಲಿ ಪಾಪ ಹಿಟ್ನಾಳ್ ಫ್ಯಾಮಿಲಿ ಕೂಡ ಹೊಸ ಬಟ್ಟೆಗಳು ಹೊಲಿಸ್ಕೊಂಡ್ಬಿಟ್ಟು ಗಂಗಾವತಿಯಲ್ಲಿ ಓಡಾಡೋದು ಶುರು ಮಾಡಿದರು. ಮತ್ತು ಗಂಗಾವತಿಯಲ್ಲಿ ಭಾಳ ಮಂದಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರು, ನಾಮಿನೇಷನ್ಗಳು ಕೂಡ ರೆಡಿ ಮಾಡ್ಕೊಂಡಿದ್ರು. ಅದರೊಟ್ಟಿಗೆ HK ಪಾಟೀಲು ಕರೆಸಿಬಿಟ್ಟು ಅಂಜನಾದ್ರಿಗೆ ಅದರಿಂದ ಅಡ್ವಾಂಟೇಜ್ ಏನಾದರೂ ತೊಗೋಬೇಕಂತೇಳಿ ತಮ್ಮನ್ನೆಲ್ಲ ಕರೆಸಿ ಆನೆಗೊಂದಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು. ಮೋರಿಯರ್ ಬೆಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡಿದರು, ಹಿರೇಬೆಣಕಲ್ಲಲ್ಲಿ. ಇಲ್ಲ 10 ಕೋಟಿ ಕೊಡ್ತೀವಿ, ಅಲ್ಲ 5 ಕೋಟಿ ಕೊಡ್ತೀವಿ, ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ HK ಪಾಟೀಲ್ ಅವ್ರಿಗೆ ಲಾಸ್ಟ್ ಇಯರ್ ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಹೇಳೋದ್ರಲ್ಲ. ಇವಾಗ ಪತ್ತೆ ಇದ್ದಾರೆ ಅವ್ರ ಹೆಸರು. ಆದರೆ ಸ್ವಲ್ಪ ಆದರೂ ಅವ್ರಿಗೇನಾದರೂ ಒಂದಿಷ್ಟು ನಾಚಿಕೆ ಆಗಲಿ, ನಾವು ಹೇಳಿರುವಂಥ ಒಂದು ಮಾತಿಗೆ ಒಂದು ಬೆಲೆ ಆಗಲಿ, ಅಧಿಕಾರದಲ್ಲಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ಶಾಸಕರುಗಳಾಗಿದ್ದೀವಿ, ಸಂಸದರುಗಳಾಗಿದ್ದೀವಿ, ನಾವು ನಮ್ಮ ಮಾತನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಇರಬೇಕಾಗಿತ್ತು. ಒಟ್ಟಾರೆಯಾಗಿ ಏನು ಚುನಾವಣೆ ಇನ್ನು ಮುಂದಿರುವಾಗಲೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ಸಿನಲ್ಲಿ ಒಂದು ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ. ಇದನ್ನು ತಣಿಸಬೇಕಾಗಿರೋದು KPCC ಅವರು. ಅದಕ್ಕೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.